ವಸತಿ ಶಾಲೆಗಳಲ್ಲಿ ಕೈ ಮುಗಿದು ಒಳಗೆ ಬಾ ವಾಕ್ಯದ ಬದಲಾವಣೆಯ ವಿವಾದ ತೀವ್ರಗೊಳ್ತಾ ಇದ್ದಂತೆ ಘೋಷವಾಕ್ಯ ಬದಲಾಗಿದೆ. ವಿಜಯಪುರ ಮೊರಾರ್ಜಿ ಶಾಲೆಯಲ್ಲಿ ಮತ್ತೆ ಹಳೆಯ ಘೋಷವಾಕ್ಯವನ್ನೇ ಹಾಕಲಾಗಿದೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತ ವಾಕ್ಯ ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹಾಕಿದ್ರು. ಈ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಪ್ರಸಾರವಾಗ್ತಾ ಇದ್ದಂತೆ ಮತ್ತೆ ವಾಕ್ಯ ಚೇಂಜ್ ಆಗಿದೆ. ವಿವಾದ ಸೃಷ್ಟಿಸಿದ್ದ ಧೈರ್ಯವಾಗಿ ಪ್ರಶ್ನಿಸಿ ಎಂಬ ಘೋಷವಾಕ್ಯ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈಗ ಮೊದಲಿನಂತೆಯೇ ನಾಮಫಲಕ ಬದಲಾವಣೆಯಾಗಿದೆ. ಮೊದಲಿದ್ದಂತಹ ಘೋಷವಾಕ್ಯವನ್ನೇ ವಾಪಸ್ ಹಾಕಲಾಗಿದೆ. ಮುಖ್ಯ ಕಾರ್ಯದರ್ಶಿಗಳ ಮೌಖಿಕ ಸೂಚನೆಯಂತೆ ವಾಕ್ಯ ಬದಲು. ಸುವರ್ಣ ನ್ಯೂಸ್ಗೆ ಪ್ರಿನ್ಸಿಪಾಲ್ ದುಂಡಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಎಂಬ ವಾಕ್ಯವನ್ನ ಬದಲಾಯಿಸಿ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಏನು ಬದಲಾಯಿಸಿದ್ರು, ಇದಕ್ಕೇನು ಆಕ್ಷೇಪ ವ್ಯಕ್ತ ಆಯಿತು. ಯಾಕೆ ಬದಲಾವಣೆ ಮಾಡಿದ್ರು ಅನ್ನೋದು ಸುವರ್ಣ ನ್ಯೂಸ್ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದಂತೆ ಮತ್ತೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ವಾಪಸ್ ಇಡಲಾಗಿದೆ. ನಮ್ಮ ಶಾಲೆಯ ಮೂಲತಃ ಬರವಣಿಗೆಯು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಸ್ಲೋಗನನ್ನೇ ನಾವು ಬರೆಸಿದ್ದೀವಿ. ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೌಖಿಕ ಆದೇಶದ ಮೇರೆಗೆ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಬೋರ್ಡನ್ನು ಹಾಕಿ ಅನ್ನುವಂಥ ಮೌಖಿಕ ಆದೇಶ ಬಂದಿರೋದ್ರಿಂದ ನಾವು ಅದನ್ನು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂಥ ಮೌಖಿಕ ಒಂದು ಆದೇಶದ ಮುಖಾಂತರ ಬೋರ್ಡನ್ನು ಬರೆಸಿ ಹಾಕಿಸಿದ್ದೇವೆ. ನಂತರ ಅದು ಪೇಪರ್ನಲ್ಲಿ ಅಲ್ಲಿ ಪ್ರೆಸ್ನವರು ಸುದ್ದಿ ಮುಟ್ಟಿದಾಗ ಅವರು ನನಗೆ ಫೋನ್ ಮಾಡಿ ಕೇಳಿದಾಗ ನಂತರ ಫ್ಲೆಕ್ಸಲ್ಲಿ ಬರೆಸಿರೋದನ್ನು ತೆಗೆದು ಹಾಕಿ ಮೂಲತಃ ಒಳಗಡೆ ಇರ್ತಕ್ಕಂಥ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥ ಬೋರ್ಡನ್ನು ಇಟ್ಟಿದ್ದೇನೆ. ನಮ್ಮ ಶಾಲೆಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.